ಇವರು ಹಾಡ್ತಾನೆ, ನಾನು ಕೀಬೋರ್ಡ್ ಮಾಡ್ತೀನಿ. ಒಳ್ಳೆ ನಿಮಿಷ ನಾ ಹೇಳ್ತೀನಿ. ಈಗ ಮಕ್ಕಳಿಂದ ಪ್ರಾರ್ಥನೆ. ಸಂಗೀತ ಶಿಕ್ಷಕರು ಕುಮಾರ್ ಮತ್ತು ಬಾಲಾಜಿ ಅವರ ವಿದ್ಯಾರ್ಥಿಯವರಿಂದ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನನ್ನ ಹೆಸರು ಕುಮಾರ್ ಅಂತ. ಅಲ್ಲಿ BTM ಮ್ಯೂಸಿಕ್ ಕ್ಲಾಸಲ್ಲಿ ನೆಕ್ಸ್ಟ್ ದ A to B 25 ವರ್ಷದ ಅಲ್ಲಿ ನಾನು ಸಂಗೀತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಮತ್ತು ಇವರೆಲ್ಲ ನಮ್ಮ ಸ್ಟೂಡೆಂಟ್ಸ್. ಇವರು ಅನ್ವಿಕಾ, ಮತ್ತು ಇವರು ಪಾಲ್ ಅಂತ ತಬಲಾ ಆರ್ಟಿಸ್ಟು. ಮಿಸ್ಟರ್ ಜೈನ್ ಫ್ರಮ್ AMC ಕಾಲೇಜ್, ಬೆಸ್ಟ್ ಸ್ಟೂಡೆಂಟ್ ಆಲ್ಸೋ. ಅಂಡ್ ನಮ್ಮ ಇವರು we are also learning ukulele. He is also learning very good, and I am playing keyboard and all the instrument. So ನಿಮ್ಮ ಚಪ್ಪಾಳೆ ಮತ್ತು ಪ್ರೋತ್ಸಾಹ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಕೊಡಬೇಕು. ಹಲೋ ಅಂತ ಹೇಳ್ಬಿಟ್ಟು ನಮಸ್ಕಾರ. ಶಕ್ತಿ ಸಹಿತ ಗಣಪತಿ. ಶಕ್ತಿ ಸಹಿತ ಗಣಪತಿ ಶಂಕರ ಸೇವಿತಂ. ಶಕ್ತಿ ಸಹಿತ ಗಣಪತಿ ಶಂಕರ ಸೇವಿತಂ. ಶಕ್ತಿ ಸಹಿತ ಗಣಪತಿ ಶಂಕರ ಸೇವಿತಂ. ಶಕ್ತಿ ಸಹಿತ ಗಣಪತಿ ಶಂಕರಾದಿ ಸೇವಿತಂ. ವಿರಕ್ತ ಸಕಲ ಮುನಿವರ ಸುರ ರಾಜ ವಿನುತ ಗುರುಗುಹ ಭಕ್ತಾದಿ ಪೋಷಕಂ ಭವಸುತಂ ವಿನಾಯಕಂ. ಭಕ್ತಿ ಮುಕ್ತಿ ಪ್ರದಂ ಔಷಧಂ ಶಕ್ತಿ ಸಹಿತ ಗಣಪತಿ ಶಂಕರಾದಿ ಸೇವಿತಂ. 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 ವಿರಕ್ತ ಸಕಲ ಮುನಿವರ ಸುರ ರಾಜ ವಿನುತ ಗುರುಗುಹ ಭಕ್ತಾದಿ ಪೋಷಕಂ ಭವಸುತಂ ವಿನಾಯಕಂ. ಭಕ್ತಿ ಮುಕ್ತಿ ಪ್ರದಂ ಔಷಧಂ ರಕ್ತಪದಂ ಭಜಯಾಮಿ. ಅಚ್ಯುತಂ ಕೇಶವಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ. ರಾಮನಾರಾಯಣಂ ಜಾನಕೀ ವಲ್ಲಭಂ. ರಾಮನಾರಾಯಣಂ ಜಾನಕೀ ವಲ್ಲಭಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ. ರಾಮನಾರಾಯಣಂ ಜಾನಕೀ ವಲ್ಲಭಂ. ರಾಮನಾರಾಯಣಂ ಜಾನಕೀ ವಲ್ಲಭಂ. ಇಲ್ಲಿಗೆ ಮಕ್ಕಳಿಂದ ಹಾಗೂ ಕುಮಾರ್ ಸರ್ ಅವರ ಶಿಷ್ಯರಿಂದ ಈ ಪ್ರಾರ್ಥನೆ ಕಾರ್ಯಕ್ರಮ ಮುಗಿದಿದೆ. ಈಗ ಪ್ರವೇಶ್ ಈಗ
ಶಮೀಮ್ ಮಾನು ಅವರ ಮೊಮ್ಮಗಳಾದ ಜಾರಾ ಅವರಿಂದ ಒಂದು ಕವನ ವಾಚನ. ಹಲೋ. ಓಕೆ. ನನ್ನ ಹೆಸರು ಝಾರಾ. ಪದ್ಯ ಹೆಸರು ಚಿಟ್ಟೆ ಚಿಟ್ಟೆ ಬೈ ಡಾಕ್ಟರ್ ಪಿ ನಾರಾಯಣ ಭಟ್. ಚಿಟ್ಟೆ ಚಿಟ್ಟೆ ಚಂದನ ಚಿಟ್ಟೆ ಕೊಟ್ಟವ ಯಾರು ಬಣ್ಣದ ಬಟ್ಟೆ. ಮುಟ್ಟಲು ಬಂದರೆ ತಟ್ಟನೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ. ಸುಮ್ಮನೆ ನನ್ನಲ್ಲಿ ತೋರವೆ ಸಿಟ್ಟು ಹೂವಿನ ಹತ್ತಿರ ಏನದು ಗುಟ್ಟು. ಬಾಬಾ ಒಳಗೆ ಕೊಡುವಿನ ನಾನು ಬಿಸಿ ಬಿಸಿ ದೋಸೆ ಸಿಹಿ ಸಿಹಿದೇನು. ಧನ್ಯವಾದಗಳು. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಧನ್ಯವಾದಗಳು. ಈಗ ನಮ್ಮ ಕೊಲಿಗಾದ ಮನೋಲಿ ಅವರ ಮೊಮ್ಮಗಳಾದ ಅದ್ವೈತ್ ಮನೋಳಿ ಅವರಿದ್ದ ಒಂದು ಕವನ ವಾಚನ ಮಾಡ್ತಾರೆ. ಬನ್ನಿ. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಅದ್ವೈತ್. ನಾನು ನಿತ್ಯೋತ್ಸವ ಹಾಡು ಹಾಡುತ್ತಿದ್ದೇನೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗತನ ಬಲುಕಿನಲ್ಲಿ ಸಹ್ಯಾದ್ರಿಯಲೋ ಅದರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಧನ್ಯವಾದಗಳು. ಅದ್ವೈತ್ ಅವರು ಬಹಳ ಒಳ್ಳೆಯ ರೀತಿಯಿಂದ ಕವನ ವಾಚನ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಈಗ ಮಾನ್ಯ ನಮ್ಮ ಸುರಂಜನಾ ಅವರು ಒಂದು ಗೀತೆ ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಒಂದು ಭಾವಗೀತೆಯನ್ನು ನೀಡುತ್ತಾರೆ. ಈಗ ರೇಚಲ್ ಮತ್ತು ಕ್ಲಾರಾ ಇಂದ ಒಂದು ನೃತ್ಯ ಕಾರ್ಯಕ್ರಮ ಇದೆ, ದಯವಿಟ್ಟು ಬರಬೇಕೆಂದು ಕೋರಿ. ರೇಚಲ್ ಮತ್ತು ಕ್ಲಾರಾ ದಯವಿಟ್ಟು ಬನ್ನಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.
ನಾನೆಂದು ಕೂಗಿ ಹಾಡು ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಗತ್ತ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಬಹಳ ಸುಂದರವಾದ ಡ್ಯಾನ್ಸನ್ನು ಅವರು ನೃತ್ಯವನ್ನು ಅವರು ತೋರಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಈಗ ನಮ್ಮ ಮಿತ್ರರಾದ ಸುರಂಜನಾ ಅವರು ನಮಗೆ ಗೊತ್ತಿರ್ತಕ್ಕಂಥ ಭಾಳ ಒಳ್ಳೆಯ ರೀತಿಯಿಂದ ಹಾಡ್ತಾರೆ. ಅವರಿಗೆ ನಾವು ಸ್ಟೇಜ್ಗೆ ಬರಬೇಕೆಂದು ಕೋರುತ್ತೇನೆ. ದಯವಿಟ್ಟು ಒಂದೆರಡು ಹಾಡು ಹೇಳಬೇಕು ಅಂತ ಹೇಳಿ ಕೋರಿಕೆ. ಹಲೋ, ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಈಗಾಗಲೇ ನಾನು ಹಾಡಬೇಕಂತ ಹಾಡನ್ನು ಈ ಹುಡುಗ ಹಾಡಿದ್ದಾನೆ. ಆದರೂ ರಿಪೀಟ್ ಆದರೂ ಪರವಾಗಿಲ್ಲ, ನಾನು ಹಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ಎಸ್ ನಿಸಾರ್ ಅಹಮದ್ ಅವ್ರು ಬರೆದಿರ್ತಕ್ಕಂಥ ನಿತ್ಯೋತ್ಸವದ ಹಾಡು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಗೆ ಕುಲವೆನ್ನದ ಗರಿಮೆಗೆ ಹಲವೆನ್ನದ ಹಿರಿಮೆಗೆ ಕುಲವೆನ್ನದ ಗರಿಮೆಗೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಗೆ ಹಲವೆನ್ನದ ಹಿರಿಮೆಗೆ ಕುಲವೆನ್ನದ ಗರಿಮೆಗೆ
ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಗೆ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಗೆ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಬಹಳ ಸೊಗಸಾಗಿ ಹಾಡಿದ ಸುರಂಜನ್ ಸರ್ ಅವರಿಗೆ ಒಂದು ಚಪ್ಪಾಳ ಇನ್ನೊಂದ್ಸರಿ. ಕವಿ ನಿಸಾರ್ ಅಹಮದ್ ರವರು ರಚನೆ ಮಾಡಿದ ಗೀತೆನ ಬಹಳ ಸುಶ್ರಾವ್ಯವಾಗಿ ತುಂಬಾ ಚೆನ್ನಾಗಿ ಹಾಡಿದೆ ಸರ್. ಹಿರಿಯರು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮ್ಮ ಆತ್ಮೀಯ ಮಿತ್ರರಾದ ಶ್ರೀ ಬಡಿಗಾರ್ ಅವರಿಂದ ಕವನ ವಚನೆ. ಅವರು ತಮಗೆ ಗೊತ್ತಿರೋ ಹಾಗೆ ಅವರು ಕವನ ಪುಸ್ತಕ ಕೂಡ ಬರೆದಿದ್ದಾರೆ. ಅವ್ರದ್ದು ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ನಲ್ಲಿ ಅವರು ಆರ್ಟಿಕಲ್ ಬರೀತಾ ಇರ್ತಾರೆ. ಅವರೇ ಬರೆದಿದ್ದು ರಚನೆಯನ್ನು ಇಲ್ಲಿ ವಚನ ನೀಡ್ತಾರೆ. ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಕವನದ ಶೀರ್ಷಿಕೆ ರಾಜ್ಯೋತ್ಸವದ ಕರೆ, ಕಾಲ್ ಆಫ್ ದಿ ರಾಜ್ಯೋತ್ಸವ. ನಾಡಗೀತೆ ಹೇಳುತ್ತಿದೆ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ದಾಸರು ಹಾಡಿದರು ಕುಲಕುಲವೆಂದು ಹೊಡೆದಾಡದಿರಿ, ಶರಣರು ನುಡಿದರು ಇವನಾರವ ಇವನಾರವ ಎನ್ನದೆ ಇವ ನಮ್ಮವ ಎನ್ನಿರಯ್ಯ. ಅದಕ್ಕೆ ಎಲ್ಲ ನಾಯಕರಿಗೆ ಕರೆ, ಮತಕ್ಕಾಗಿ ಇಲ್ಲ ನಿಮ್ಮ ಹಿತಕ್ಕಾಗಿ ಜಾತಿ ಪಂಥಗಳ ಮಧ್ಯೆ ಕಂದಕವ ತೋಡದಿರಿ, ಒಳಗೊಳಗೆ ಹಚ್ಚದಿರಿ ಕಿಚ್ಚು, ಕಚ್ಚೀದದು ನಿಮ್ಮನೆ ಎಚ್ಚರ. ಜಾತಿ ಗಣತಿಗಳ ಮಾಹಿತಿ, ತಜ್ಞ ಸಮಿತಿಗಳ ವರದಿ, ಸಂವಿಧಾನದ ಇತಿಮಿತಿ ಇವೆಲ್ಲವ ಅರಿತು ಹೊರಬರಲಿ ಹೊಸ ಯೋಚನೆ, ಹುಟ್ಟಲಿ ನೈಜ ಯೋಜನೆ, ಬೆಳಗಲಿ ಬಡವರ ಮನೆ. ದೂರದಿಂದ ಬಂದವರಿಗೂ ಕರೆ, ಎಲ್ಲ ದಿಕ್ಕಿಂದ ಬಂದ ಹೊರನಾಡ ಬಾಂಧವರೇ, ವಿದೇಶಿ ಮಂದಿಗಳೇ, ಕಲಿಯಲೋ ಕಲಿಸಲೋ ದುಡಿಯಲೋ ದುಡಿಮೆ ನಡೆಸಲು ಬಂದಿರಿವಿರಿಲ್ಲಿ ಸ್ವಾಗತ ನಿಮಗೆ ಸುಸ್ವಾಗತ. ನಾವೆಲ್ಲ ಒಂದಾಗಿ ಬಾಳೋಣ, ಕನ್ನಡ ನಾಡ ಕೊಡುಗೆ ನೆನೆಯೋಣ. ನಿಮಗೊಂದು ಕಿವಿಮಾತು, ಕೆಣಕದಿರಿ ಈ ನೆಲದ ಜನ ಮನಗಳ, ಮಾಡದಿರಿ ಅವರ ಅವಮಾನ, ಹಳೆಯದಿರಿ ಅವರ ಸಮ್ಮಾನ. ಉದ್ದಿಮೆಯ ಮಾಲೀಕರೇ, ಅನ್ನ ಹಾಕುವ ಮನೆಗೆ ಕನ್ನ ಹಾಕದಿರಿ, ಬೇಡವೇ ಬೇಡ ತೆರಿಗೆ ವಂಚನೆ, ಬೇಡವೇ ಬೇಡ ತೆರಿಗೆ ವಂಚನೆ. ಕೊಡಿ ಕನ್ನಡಿಗನಿಗೂ ಉದ್ಯೋಗ ಅವಕಾಶ, ಈ ನಾಡ ನಡೆ ನುಡಿ ಗರಿಮೆ ಗೌರವಿಸಿ ಬೆಳೆಸೋಣ ಬನ್ನಿ. ಸರ್ವ ಜನಾಂಗದ ಶಾಂತಿಯ ತೋಟ ಹಾಡೋಣ ಕೂಡಿ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಈಗ ನಮ್ಮ ಕರುಣೀಯ ಮಹಿಳೆಯವರಿಂದ ಒಂದು ಕಿರು ನಾಟಕ ಇದೆ. ಇದಕ್ಕೆ ನಿರ್ದೇಶನ ಹಾಗೂ ಸಂಕಲನ ಹಾಗೂ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಶ್ರೀಮತಿ ವಿನಯ ಬಡಿಗಾರ್ ಹಾಗೂ ಶ್ರೀಮತಿ ವಂದನಾ ಶ್ರೀವಾಸ್ತವ್ ಅವರ ನಿರ್ದೇಶನದಲ್ಲಿ ಮಾಡಲಾಗಿದೆ. ಅವರೇ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಪರಿಚಯ ಕೂಡ ಮಾಡಿಸ್ತಾರೆ.
ಹಲ್ ಛಿ ಹಲ್ ಛಿ ಹಲ್ ಛಿ ಹಲ್ ಛಿ. ಎಲ್ಲರಿಗೂ ಶುಭ ಸಂಜೆ ಮತ್ತು ಆತ್ಮೀಯ ಸ್ನಾನ. ಇಂದು ನಾವೆಲ್ಲರೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಇದು ನಮ್ಮ ಸುಂದರ ರಾಜ್ಯ ಕರ್ನಾಟಕ ಹುಟ್ಟಿದ ದಿನ. ನಾವು ಕರ್ನಾಟಕದ ಬಗ್ಗೆ ಮಾತನಾಡಿದಾಗ ನಮಗೆ ಕೇವಲ ಬೆಂಗಳೂರು ಅಥವಾ ಮೈಸೂರಿನ ನೆನಪಾಗಬಹುದು. ಆದರೆ ಕರ್ನಾಟಕವು ಅದಕ್ಕಿಂತ ತುಂಬ ದೊಡ್ಡದಾಗಿದೆ. ಇಲ್ಲಿ ಅನೇಕ ಭಾಷೆಗಳಿವೆ, ಹಲವು ತರಹದ ಊಟಗಳಿವೆ, ವಿವಿಧ ಭೂಪ್ರದೇಶಗಳಿವೆ ಮತ್ತು ಹವಾಗುಣಗಳಿವೆ ಹಾಗೂ ಶ್ರೀಮಂತ ಸಂಸ್ಕೃತಿಯ ಪರಂಪರೆ ಮತ್ತು ಉಡುಗೆ ತೊಡುಗೆಗಳ ತವರಾಗಿದೆ.
ಮುಖ್ಯವಾಗಿ ಕರ್ನಾಟಕವು ನಿಜವಾದ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಭಾವನೆಯನ್ನು ಮೂಡಿಸುತ್ತದೆ. ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಕಾಲೋನಿಯ ಮಹಿಳೆಯರು ಈ ವೈವಿಧ್ಯತೆಯನ್ನು ತೋರಿಸಲು ಒಂದು ಸಣ್ಣ ನಾಟಕವನ್ನು ತಯಾರಿಸಿದ್ದಾರೆ. ಕಥೆ ಶುರುವಾಗುವುದು ವಿನಯ ಅವರ ಮನೆಯಲ್ಲಿ. ಉತ್ತರ ಪ್ರದೇಶದ ಸಂಸ್ಕೃತ್ ಟೀಚರ್ ವಂದನಾ ಶ್ರೀವಾಸ್ತವ ಬೆಂಗಳೂರಿನಲ್ಲಿ ವಾಸಿಸುತ್ತಾರೆ. ಅವರು ವಿನಯ ಅವರ ಫ್ರೆಂಡ್ಸ್ ಜೊತೆ ವಿನಯ ಅವರ ಮನೆಗೆ ಬಂದಿದ್ದಾರೆ. ಅವರ ಮಾತುಕತೆಯಲ್ಲಿ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಬಂದಿರುವ ಪ್ರತಿಯೊಬ್ಬ ಗೆಳತಿ ತಮ್ಮ ಊರಿನ ವೈಶಿಷ್ಟ್ಯತೆ, ಹಬ್ಬಗಳು ಹಾಗೂ ಸಂಪ್ರದಾಯಗಳ ಬಗ್ಗೆ ಹೇಳುತ್ತಾರೆ. ರೈಟ್ ಡಿಪ್ ಮಾಡು. ನಮಸ್ಕಾರ ವಂದನಾ ಅವರೇ, ಎಷ್ಟು ಖುಷಿ ಆಯ್ತು ನೀವು ನೋಡಿ. ಒಳ್ಳೆ ದಿನ ಬಂದಿದ್ದೀರಾ. ಹೌದು, ನಿಮಗೆ ಕರ್ನಾಟಕ ರಾಜ್ಯೋತ್ಸವದ ಬಹಳ ಶುಭಾಶಯಗಳು. ಮತ್ತೆ ನಿಮಗೆ ಧಾರವಾಡ ಪೇಡದು ಬಹಳ ಇಷ್ಟ ಇದೆ, ಅದಕ್ಕೆ ನಿಮ್ಗೋಸ್ಕರ ತಂದಿದ್ದೀನಿ. ಸಂತೋಷ. ಇವತ್ತು ನಮ್ಮ ಮನೆಗೆ ಎಲ್ಲರೂ ಸ್ನೇಹಿತರು ಬಂದಿದ್ದಾರೆ, ಬೇರೆ ಬೇರೆ ಪ್ರಾಂತದಿಂದ ಬಂದಿದ್ದಾರೆ. ಅವರು ನಮ್ಮ ಕರ್ನಾಟಕದ ವೈಭವ ಬಗ್ಗೆ ಹೇಳ್ತಾರೆ ನಮಗೆ. ಸೊ ನೀವು ಬಹಳ ಒಳ್ಳೆ ದಿನ ಬಂದಿದ್ದೀರಾ. ಹೌದು, ಬನ್ನಿ ಕೂತ್ಕೊಳ್ಳಿ. ವಂದನಾ ಅವರೇ, ಇವರು ನಮ್ಮ ಗೆಳತಿ ಶ್ರೀಲತಾ ಅಂತ ಹೇಳಿ. ಅವರು ಹವ್ಯಕ ಭಾಷೆ ಮಾತಾಡ್ತಾರೆ, ಕೇಳಿ. ನಮಸ್ಕಾರ. ಬೇಗ ಸಂಧ್ಯಾಕಾಲ ಮಲಗುಲಾಗ ಉಂಡ ಗಿಳಿವಲಾಗ ಹೋತೆ ನೀ ಹೇಳುಲಾಗ ತರ 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 ಬಣ್ಣ ಕಟ್ಟಿ ಕಿರಿಕ್ ಕಿರಿಕ್ ಕಿರಿ 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 ಮಾಡ್ತವು ಅಜ್ಜಿ ಇನ್ನಜ್ಜಿ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಇಲ್ಲಿ ರಾಜ್ಯೋತ್ಸವ ಆಚರಿಸಲು ಸೇರಿದ್ದೇವೆ. ಹವ್ಯಕ ಕನ್ನಡದ ಒಂದು ಉಪಭಾಷೆ. ಹವ್ಯಕರು ಇಲ್ಲಿ ಬರೆದಾಗೆ ಕಾಣ್ತಲ್ಲದ ಮಲೆನಾಡು ರೀಜನ್ ಹೇಳಿದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕೊಡಗು ಇಲ್ಲಿ ಎಲ್ಲ ವಾಸಿಸುವ ಸಣ್ಣ ಒಂದು ಸಮುದಾಯ. ಇನ್ನು ಹವ್ಯಕರು ಹೆಚ್ಚಾಗಿ ಎಲ್ಲರೂ ಕೃಷಿಕರು. ಕೃಷಿ ಹೇಳಿದರೆ ಮೊದಲು ಬಪ್ಪದು ಅಡಕೆ, ಎಲ್ಲ ಅಡಕೆ ಬೆಳೆಗಾರರು. ಅದಲ್ಲದೆ ರಬ್ಬರ್, ತೆಂಗು, ಮಾವು, ಹಲಸು ಹೀಗೆ ಸುಮಾರು ಎಂಗಳ ಅಜ್ಜನ ಕಾಲದಿಂದ ಎಲ್ಲ ಬೆಳೆಸಿಕೊಂಡು ಬಂದವು. ಅದಲ್ಲದೆ ಕೆಲವರು ಪೌರೋಹಿತ್ಯವೂ ಮಾಡ್ತವು. ಮತ್ತೆ ಹವ್ಯಕರ ಅಡುಗೆ ಬಗ್ಗೆ ಹೇಳಕೊಳ್ಳೇ ಇಲ್ಲೇ ಒಂದರಿಂದ ಒಂದು ಅಷ್ಟು ರುಚಿಯಾದ ಐಟಮ್. ಅದರಲ್ಲಿ ಮೊದಲು ಕೊದಿಲು, ಮತ್ತೆ ಮೇಲಾರ,
ತಂಬುಳಿ, ವಿಧ ವಿಧವಾದ ತಂಬುಳಿ ಮಾಡುತ್ತೇವೆ. ಅದಲ್ಲದೆ ಹಲಸಿನಕಾಯಿ, ಮಾವಿನಕಾಯಿ, ಕಾಯಿಯಿಂದ ಹಣ್ಣಿನವರೆಗೆ ವಿಧ ವಿಧವಾದ ಅಡಿಗೆ. ಅದರಲ್ಲಿ ಗೆಣಸಲೆ ಮತ್ತೆ ಕೊಟ್ಟಿಗೆ, ಮಾಂಬಳ ಎಲ್ಲ ಆಹಾ ಬಾಯಿದಿಂದ ನೀರು ಬಂತು. ಇನ್ನು ಪ್ರಸಿದ್ಧ ಹವ್ಯಕರ ಬಗ್ಗೆ ಹೇಳೋದಾದರೆ ನಮ್ಮ ಮಾಜಿ ಮುಖ್ಯಮಂತ್ರಿಯಾದ ರಾಮಕೃಷ್ಣ ಹೆಗಡೆ ಮತ್ತೆ ವಿಶ್ವೇಶ್ವರ ಹೆಗಡೆ ಕಾಗೋಡಿ ಅವರು ಮಾಜಿ ಸಭಾಪತಿಗಳಾಗಿದ್ದರು. ಕಳೆದ ವರ್ಷ ಇಲ್ಲಿ ರಾಜ್ಯೋತ್ಸವಕ್ಕೆ ಹಾಡಲು ಬಂದಿದ್ದವಲ್ಲ ಶಶಿಧರ ಕೋಟೆ, ಆಹಾ ಎಷ್ಟು ಚಂದಕ್ಕೆ ಹಾಡುತ್ತವು. ಇನ್ನು ಹೇಳುತ್ತಾ ಹೋದರೆ ಸುಮಾರು ಯಕ್ಷಗಾನ ಕಲಾವಿದರಿದ್ದವು, ಮತ್ತೆ ಹಾಡುಗಾರರು, ಬರಹಗಾರರು ಇದ್ದವು. ಆದರೆ ನಾನು ಇಲ್ಲಿಗೆ ನಿಲ್ಲಿಸುತ್ತೆ. ಕಾಂಬ, ಇನ್ನೊಂದರಿ ಸಿಕ್ಕುವ. ಸಂತೋಷ. ನೋಡಿ, ನಿಮ್ಮ ಭಾಷೆ ಹಳೆ ಕನ್ನಡಕ್ಕೆ ಬಹಳ ಹತ್ತಿರ ಇದೆ. ಅಪ್ಪು ಅಪ್ಪು ಅಲ್ವಾ? ಅದಕ್ಕೆ ಹೇಳ್ತಾರೆ ಹಳೆ ಕನ್ನಡದ ಉಪಭಾಷೆ ಇದು ಅಂತ. ಅಪ್ಪು ಇದು ನಮ್ಮ ಲಕ್ಷ್ಮಿಯವರು. ಇವರು ಸಂಕೇತಿ ಭಾಷೆ ಮಾತಾಡ್ತಾರೆ. ಸೀರೆ ಹಾಕಿದ್ದೀರಾ? ಯಾವ ಸೀರೆ ಇದು? ಇದು ಇದಕ್ಕೆ ಗಂಡಿ ಚೀರೆ ಬೇರೆ. ಇನ್ನು ಗಂಟು ಅಲ್ಜ್ಕೊಂಡ್ರೆ ಪಿಂತಿ ಕಾಲ್ಕೂಡೆ ಕೊಂಡಾಟಿಗೆ ಗಂಟು ಅಲ್ಜ್ಕೊಂಡು ಚೀರೆ ಉಟ್ಕೊಂಡಿದ್ದೀನಿ. ಇದಕ್ಕೆ ಗಂಡಿ ಚೀರೆ. 10th century ಉಳ್ಳ ಶೆಂಕೋಟೆ ತಮಿಳುನಾಡು ಕೇರಳ ಬಾರ್ಡ್ರೇನು ಹಾಸನ ಜಿಲ್ಲೆ ಬೆಟ್ಟದಪುರ, ರುದ್ರಪಟ್ಟಣ, ಸಾಲಿಗ್ರಾಮ, ಮತ್ತೂರು ಹಿಂಗೆಲ್ಲ ಜನನಿಗೆ ನೆಲೆಸುತ್ತೀನಿ. ಅನ್ನೊಂದು ಜಾಗಕ್ಕೆ ಭಾಷೆ ಅನ್ನಕ ತಮಿಳಿಕ್ನ, ಮಲಯಾಳಂ, ಕನ್ನಡ, ಸಂಸ್ಕೃತ ಇನ್ನು ಭಾಷೆ ಎಲ್ಲ ಮಿಶ್ರಣ ಕೊಂಡ್ಕೊಂಡು ಒಂದು ಪುದು ಭಾಷೆ ಸಂಕೇತಿಯನ್ನು ಹುಟ್ಕೊಂಡು ಸಂಗೀತ, ಸಾಹಿತ್ಯ, ಆಮೇಲೆ ಸಂಸ್ಕೃತ, ವೇದಾಭ್ಯಾಸಗಳೆಲ್ಲ ಸಂಕೇತಿಗೆ ಖಂಡ ಪ್ರಸಿದ್ಧಿ. ಉದಾಹರಣೆಗೆ ಅರ್ಥಶಾಸ್ತ್ರತೆ ರೀಡಿಸ್ಕವರ್ ಮಾಡಿದ್ದು ಡಾಕ್ಟರ್ ಶ್ಯಾಮಶಾಸ್ತ್ರಿ ಅವರು. ಆಮೇಲೆ ನಮ್ಮ ಸಂಗೀತಕ್ಕೆ ಡಾಕ್ಟರ್ R.K. ಶ್ರೀಕಂಠನ್ ಅವರು ಪದ್ಮಭೂಷಣ್ ಆರ್ಕೋಟಿಕರ್ಲಿನ. ಆಮೇಲೆ ಪದ್ಮಶ್ರೀ ಸಾಹಿತ್ಯದೊಳ್ಳೆ ಮತ್ತೂರು ಕೃಷ್ಣಮೂರ್ತಿ ಅಂದು ಅವ ಭಾರತೀಯ ವಿದ್ಯಾಭವನದೊಳ್ಳೆ ಲಂಡನ್ ಒಳ್ಳೆ ಡೈರೆಕ್ಟರ್ ಆಯ್ನ. ಆಮೇಲೆ ಎಂಡ್ ಅಜ್ಜೋ NIET ಫೌಂಡರ್ ಪ್ರಿನ್ಸಿಪಲ್. ಇದಲ್ಲದೆ ಚೂಟು ಚಮಿಲಕ್ಕೂ ಖಂಡ ರುಚಿಯ ಪುಣನೆ ಸಂಕೇತಿದ್ದೇವೆ. ಉದಾಹರಣೆಗೆ ಕೊಳ್ಕಟ್ಟೆ, ಊರ್ವಡ್ಲಿ, ಚೋಮ ಅನ್ನ ಖಂಡ ಫೇಮಸ್ಸಿ. ಚೋಮ, ಆಮೇಲೆ ಗೊಜ್ಜು, ಬಜ್ಜಿ ಇದೆಲ್ಲ ಎಲ್ಲ ಹಾಕಲು ಆದಲ್ಲಿ. ಆಮೇಲೆ ಅಡಕ್ಲೆ ಇಪ್ಪೋ ಎಲ್ಲರೂ ಪಾವಂಡ್ರಂಡಿಗೋ ಅಡಕ್ಲೆ ಅನ್ನಿಪ್ಪರು ಬ್ರ್ಯಾಂಡ್ ಬಂದ್ರಂತ ಎಲ್ಲ ಪುಡಿ, ಸ್ನ್ಯಾಕ್ಸ್, ತಿಂಡಿ ಎಲ್ಲ ಮಾಡಂಗೆ ಅವುಗಳಿನ್ನ ನಮ್ಮ ಸಂಕೇತಿಗೆ ಇನ್ನೂ ಪ್ರಸಿದ್ಧಿಯಾಗಿ ಇನ್ನು ರಿವೈವ್ ಆಗಂತ. ನೀವು ಹೇಳಿದ್ದೆಲ್ಲ ಬರೀ ನಮ್ಮ ಅಡುಕಲೆ ಅಷ್ಟೇ ಕೇಳಿಸ್ತದೆ. ನಮ್ಗೆಲ್ಲರಿಗೂ ಅದು ತಿಂಡಿ ಬಗ್ಗೆ ಬಹಳ ಆಸೆ. ಕನ್ನಡ ಸ್ವಲ್ಪ ಬೇರೆ ಇದೆ, ಅರ್ಥ ಪೂರ್ತಿ ಆಗಲ್ಲ. ಆಹಾ, ರತ್ನಮ್ಮ, ಬಿಳಿಗಿರಿ ರಂಗನ ಬೆಟ್ಟದಿಂದ ಬಂದಿದ್ದೀರಿ. ಎಷ್ಟು ಖುಷಿ ಆಯ್ತು ನಿಮಗೆ ನೋಡಿ. ನಮಸ್ಕಾರ ಎಲ್ಲರಿಗೂ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನನ್ನ ಹೆಸರು ರತ್ನಮ್ಮ. ನಾನು ಬಿಳಿಗಿರಿ
ನಾನು ಬೆಳಗಿರಿ ರಂಗ ಬೆಟ್ಟದಿಂದ ಬಂದಿದ್ದೇನೆ. ನಾವು ವಾಸಿಸುವುದು ಕಾಡಲ್ಲಿ. ನಾವು ಜೇನು ಹಿಡಿಯುತ್ತೀವಿ. ನಾವು ತುಂಬ ಔಷಧಿ ಮಾಡುತ್ತೀವಿ ಗಿಡ ಮರಗಳಿಂದ. ನಾವು ನೃತ್ಯ ಏನು ಮಾಡ್ತೀರಲ್ಲ? ಮಾಡ್ತೀರಲ್ವಾ? ಹೇಗೆ ನನಗೆ ಒಂದು ಸ್ವಲ್ಪ ತೋರಿಸ್ಕೊಡ್ತೀರಾ? ಬನ್ನಿ. ಏನಿದು ಅಮ್ಮ? ಇದು ಜೇನು ನಮ್ಮ ಕಾಡಿನಿಂದ ನಾವು ಮಾಡಿದ್ದು. ನೋಡಿ, ನಾಳೆ ನಾಷ್ಟಕ್ಕೆ ಇಲ್ಲೇ ತಿನ್ಬೋದು. ತಗೊಳ್ಳ. ಸೋಲಿಗರೆಯಿಂದ ನಮಗೆ ಹಿಂದೆ ನಮ್ಮ ಜ್ಞಾನ ಏನಿತ್ತು, ವನದಲ್ಲಿ ಸಿಗುವುದ ಗಿಡಮೂಲಿಕೆದು ಔಷಧಿಯಿಂದ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲನೂ ನಮಗೆ ತಿಳ್ಕೊಳ್ಳೋದು ಸೋಲಿಗರಿಂದ. ಅದು ಎಲ್ಲೂ ಹೋಗಿಲ್ಲ, ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಅಷ್ಟು ಗೊತ್ತಿದೆ ಈಗಲೂ. ಆಹಾ, ಏನೋ ಮೈಸೂರು ಮಲ್ಲಿಗೆದು ಪರಿಮಳ ಬರ್ತಾರೆ. ಗೀತಾ, ಹೇಗಿದ್ದೀರಿ? ಗಾಯತ್ರಿ, ಚೆನ್ನಾಗಿದ್ದೀರಾ? ಮೈಸೂರಿಂದ ಬಂದಿದ್ದೀರಾ? ಘಮ. ಹೌದು, ನಮ್ಮ ಮೈಸೂರು ಮಲ್ಲಿಗೆ ನೋಡಿ. ಚೆನ್ನಾಗಿ ಕಾಣ್ತಾ ಇದ್ದೀರಾ. ಮೈಸೂರು ನಾನು ದಸರಾ ನೋಡಿದ್ದೀನಿ. ಇವಾಗ ಹೇಳ್ತೀನಿ ಅದ್ರ ಬಗ್ಗೆ. ನಮ್ಮೂರು ಮೈಸೂರು, ನಮ್ಮೂರು ಮೈಸೂರು, ನಮ್ಮೂರು ಮೈಸೂರು, ನಮ್ಮೂರು ಮೈಸೂರು. ಬನ್ನಿ, ಇವಾಗ ನಿಮ್ಮೆಲ್ಲರಿಗೂ ಮೈಸೂರು ಪರಿಚಯ ಇದೆ. ಆದರೂ ನಾನೊಂದು 4 ವಿಷಯಗಳು ಮೈಸೂರ ಬಗ್ಗೆ ಹೇಳ್ತೀನಿ. ನಮ್ಮ ಮೈಸೂರು ತಾಯಿ ಚಾಮುಂಡಿ ತವರೂರು. ಮಹಿಷಾಸುರನ ವಧ ಮಾಡಿದ್ರಿಂದ ಮೈಸೂರು ಅಂತ ಹೆಸರು ಬಂದೀತು. ಮತ್ತೆ ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಮೈಸೂರು ಪಾಕದ ಸವಿ ಯಾರಿಗೆ ಬೇಡ? ಮೈಸೂರು ಪಾಕ ಬೇಕೇನು ನಿಮಗೆ? ಮತ್ತೆ ಪರಿಮಳಕ್ಕೆ ಮೈಸೂರು ಮಲ್ಲಿಗೆ ನೋಡಿ, ಮೈಸೂರು ಮಲ್ಲಿಗೆ ಪರಿಮಳಕ್ಕೆ ಬಹಳ ಪ್ರಸಿದ್ಧಿ. ಮತ್ತೆ ವಸ್ತ್ರಕ್ಕೆ ಮೈಸೂರು ರೇಷ್ಮೆ, ಮೈಸೂರು ರೇಷ್ಮೆ ಸೀರೆ ಅಂದರೆ ಬಹಳ ಪ್ರಸಿದ್ಧಿ. ಮತ್ತೆ ವೈಭವಕ್ಕೆ ನಮ್ಮ ಮೈಸೂರು ಅರಮನೆಯ ಊರು. ವೈಭವಕ್ಕೆ ಮೈಸೂರ ಅರಮನೆ, ಮೈಸೂರ ಅರಮನೆ ಬಹಳ ಪ್ರಸಿದ್ಧಿ. ಹಾಗೆಯೇ ಹಬ್ಬಕ್ಕೆ ಮೈಸೂರು ದಸರಾ, ನಾಡ ಹಬ್ಬಕ್ಕೆ ಮೈಸೂರು ದಸರಾ. ನೋಟಕ್ಕೆ ಕನ್ನಂಬಾಡಿ, ನೋಟಕ್ಕೆ ಕನ್ನಂಬಾಡಿ, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ಥರ ನಮ್ಮ ಮೈಸೂರು ವಿಶ್ವವಿದ್ಯಾಲಯ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಸ್ಥಾಪನೆ ಮಾಡಿದ ಮೊಟ್ಟ ಮೊದಲನೇ ಯೂನಿವರ್ಸಿಟಿ, ಅಂದರೆ ಮೊಟ್ಟ ಮೊದಲನೇ ವಿಶ್ವವಿದ್ಯಾಲಯ ನಮ್ಮದಾಗಿದೆ. ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಮೊಟ್ಟ ಮೊದಲನೇ ವಿಶ್ವವಿದ್ಯಾಲಯ. ಹಾಗಾಗಿ ನಮ್ಮ ಮೈಸೂರಿಗೆ ಹೇಳಬೇಕಾದ್ರೆ ಇವತ್ತೆಲ್ಲ ಹೇಳ್ತಾ ಇರ್ಬೋದು. ಶ್ರೀಗಂಧದ ನಾಡು ಮೈಸೂರು, ಶ್ರೀಗಂಧದ ನಾಡು ಮೈಸೂರು, ಸಾಂಸ್ಕೃತಿಕ ನಗರ ಮೈಸೂರು. ನಮ್ಮ ಮೈಸೂರಿಗೆ ಎಲ್ಲರೂ ಬರೀರಂತೆ, ಎಲ್ಲರೂ ಬನ್ನಿ ನಮ್ಮ ಊರಿಗೆ ಮೈಸೂರು. ಭಾಳ ಚೆಂದಾಗಿ ಹೇಳ್ಕೊಟ್ರಿ. ನಮ್ಮ ತುಳುನಾಡು ಪರಶುರಾಮ ಸೃಷ್ಟಿದ ಗೂಡು, ನಮ್ಮ ತುಳುವ ಭಾಷೆ, ನಮ್ಮ
ಅದಕ್ಕೆ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಓಹೋ ಬನ್ನಿ, ನಮ್ಗೆ ಮಂಗಳೂರು ಬಗ್ಗೆ ಹೇಳಿ, ನಮ್ ನೋಡಿ ನಮ್ಗೆ ಮ್ಯಾಂಗ್ಳೂರು ನನಗೇನು ಗೊತ್ತಿದೆ, ಐಶ್ವರ್ಯ ರಾಯ್ ಅವ್ರ ಊರಲ್ಲ. ಹೌದು 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 ಹೌದು. ಎಲ್ಲರಿಗೂ ನಮಸ್ಕಾರ, ನಿಮ್ಗೆಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ. ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಇವತ್ತು ನನ್ನ ಕನ್ನಡ ರಾಜ್ಯೋತ್ಸವ ಅದಕ್ಕೆ ನಮ್ಮ ವ್ಯಕ್ತಿಯವರು, ನಮ್ಮ ಸ್ನೇಹಿತರು ಚೆನ್ನಾಗಿ ಮಾಡೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ನಮ್ಮ ಮ್ಯಾಂಗ್ಳೂರು ಬಗ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು. ನನ್ನ ಮರ ಇದ್ದೇವೆ, ನಿಮಗೆಲ್ಲ ಗೊತ್ತುಂಟು. ನಮ್ಮ ಮ್ಯಾಂಗ್ಳೂರು ಹೆಸರು ಬಂದಿದೆ ಮಂಗಳಾದೇವಿ ಅವರಿಂದ. ಅವರ ದೇವಸ್ಥಾನ ಇರೋದ್ರಿಂದ ಮಂಗಳೂರು ಹೆಸರು ಬಂದಿದೆ. ಈಗ ನಮ್ಮ ಮಂಗಳೂರು ಅದು ಎಲ್ಲ ವಾಣಿಜ್ಯ ವ್ಯವಸಾಯದ ಊರಾಗಿದೆ, ನಗರಿಯಾಗಿದೆ. ಅದರಿಂದ ಎಲ್ಲರಿಗೂ ಗೊತ್ತು, ಎಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟು ನಡೆಯುತ್ತದೆ. ಮತ್ತು ನಮ್ಮ ಮಂಗಳೂರಿನಲ್ಲಿ 16ನೇ ಶತಮಾನದಲ್ಲಿ ನಮ್ಮ ರಾಣಿ ಅಬ್ಬಕ್ಕ ಅವರು ಪೋರ್ಚುಗೀಸ್ಗಳ ಜೊತೆಗೆ ಗೆದ್ದು ನಮಗೆಲ್ಲ ಭಾಳ ಹೆಮ್ಮೆ ಕೊಟ್ಟಿದ್ದೆ. ಅವರೇ ನಮ್ಮ ಹೆಣ್ಮಕ್ಕಳಿಗೆ ಒಂದು ಪ್ರೇರಣೆ. ನಮ್ಮ ಊರು ತಿಂಡಿಗಳೆಲ್ಲರಿಗೂ ಗೊತ್ತುಂಟಲ್ಲ, ಎಲ್ಲರಿಗೂ ಭಾಳ ಇಷ್ಟವಾದ ತಿಂಡಿಗಳು, ಬಜ್ಜಿಗಳು, ಆಮೇಲೆ ಕೋಳಿ ಸಾರು ಎಲ್ಲ ಭಾಳ ಫೇಮಸ್ಸು. ನಮ್ಮ ಮಣಿಪಾಲ್ನಲ್ಲಿರೋ ವಿದ್ಯಾಭ್ಯಾಸ ಸ್ಥಾಪನೆಗಳಿಂದ ಭಾಳ ಹೊರದೇಶದವರು ಬಂದು ಓದಕ್ಕೆ ಬರ್ತಾರೆ. ಭಾಳ ಜನ ಬರ್ತಾರೆ. ಬಹಳ ಸಂತೋಷ. ಬನ್ನಿ, ನಮ್ಮ ಊರಿಗೆ ಬನ್ನಿ, ಶುದ್ಧ ಗಾಳಿಯನ್ನು ಕುಡಿದು ಸಮುದ್ರ ಕಿನಾರೆಯನ್ನು ಗಡಬಡ ಐಸ್ ಕ್ರೀಮ್ ತಿಂದು ಬರೋಣ. ಬನ್ನಿ ಬನ್ನಿ, ಬಂದೇ ಬರ್ತೀವಿ. ಬನ್ನಿ ಕೂತ್ಕೊಳ್ಳಿ. ಯಾಕೋ ಬಹಳ ಹೊತ್ತಾಯಿತು, ಪ್ರೀತಿ ಬಂದೇ ಇಲ್ಲ. ಇಲ್ಲೇ ಬೆಂಗಳೂರು ಅವ್ರು ಇರೋರು, ಯಾಕೆ ಬಂದಿಲ್ಲ ಗೊತ್ತಿಲ್ಲ. ಆಹಾ ಬಂಜಾರಿ ನೋಡಿ, ಅವ್ರು ಬಂದ ತಕ್ಷಣ ಎಷ್ಟು ಲವಲೌಕ್ಯ ಬಂದ್ಬಿಡ್ತು. ಬನ್ನಿ ಬನ್ನಿ. राम 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 भैया भाई भाई बहन तमगे हमारा राम राम. मैं लंबाणी औरत, ನಾನು ಬಂಜಾರಿ ಬಾಯಿ. ನಾನು ಬೇರೆ ಥರ ಲಾಗ್ತಾರೆ, ಆದರೆ ಹೊದೆ ದೊಡ್ಡದು. ಇದು ಬಟ್ಟೆ ನಾನು ಕೈಯಲ್ಲಿ ರೆಡಿ ಮಾಡಿದ್ದೀನಿ. ನಾನು ಬೇರೆ ಬೇರೆ ಥರ ಕೆಲಸ ಮಾಡ್ತಾ ಇದೆಯಾ, ಬಟ್ಟೆ ರೆಡಿ ಮಾಡ್ತಾ ಇದೆಯಾ, ಹಾಡು ಹಾಡ್ತಾ ಇದೆಯಾ. ನಮ್ಮ ಮನೆಯಲ್ಲಿ ನಾನು ಲಂಬಾಡಿ ಭಾಷೆ ಮಾಡ್ತಾ ಇದ್ದೀವಿ, ಆದರೆ ಹೊರಗೆ ಕನ್ನಡ ಭಾಷೆ ಮಾಡ್ತಾ ಇದ್ದೀವಿ. ಈ ರಾಜ್ಯೋತ್ಸವ ದಾಡಿದರೆ ಸೇಮ್ ರಾಮ್ ರಾಮ್. ಮತ್ತೆ ಗುಲ್ಬರ್ಗಾದಲ್ಲಿ ಇದ್ದಾಗ ಅಲ್ಲಿ ನಾನು ತುಂಬ ಲೇಡೀಸ್ ಅವ್ರು ನೋಡಿದ್ದೀನಿ. ಸ್ವಲ್ಪ ಡಾನ್ಸ್ ಮಾಡ್ಕೊಂಡು ತೋರಿಸಿ. ಹೌದು ಹೌದು. ಟಿಂಗ್ 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 ಟಿಂಗ್. ಭಾಳ ಚೆಂದಾಗಿ ನಾಚಯ್ಯ आपने. ಸಂದೂರ್ ಎಂಬ್ರಾಯ್ಡ್ರಿಗೆ GI ಟ್ಯಾಗು ಸಿಕ್ಕಿದೆ ಅಲ್ವಾ? ಕಾವೇರಿಯಿಂದ ಬಂದಿದ್ದೀರಿ, ಕೂರ್ಗಿಂದ. ಕೊಡಗು. ಚೆನ್ನಾಗಿದ್ದೀನಿ, ಬಹಳ ಖುಷಿ ಆಯ್ತು ನಿಮ್ ನೋಡಿ. ರಾಜ್ಯೋತ್ಸವ ದಿನ ಬಂದಿದ್ದೀರಾ. ನಮಸ್ಕಾರ. ಎಲ್ಲ ಗೆಳತಿಯವರು ನೋಡಿ ನಿಮ್ ಕೊಡಗು ಬಗ್ಗೆ ಹೇಳಿ ನಮ್ಗೊಂದು ಸ್ವಲ್ಪ. ಖಂಡಿತ ಆಂಟಿ. ಸೊ ನಾವು ಕೊಡಗು ಸಮದವರು. ಕೊಡಗು ಅಂದರೆ ಕೂರ್ಗ್ ಅಂತ ಹೇಳ್ತಾರೆ, ಕರ್ನಾಟಕದ ಹಿಲ್ ಸ್ಟೇಷನ್. ಕೂರ್ಗದು ದೃಶ್ಯ ಪ್ರಾಕೃತಿಕ ಸೌಂದರ್ಯ ತುಂಬ ಚೆನ್ನಾಗಿದೆ. ನಿಮಗೆ ಹಾಲಿಡೇ ವೆಕೇಶನ್ ಹಿಮಾಲಯ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಬನ್ನಿ.
ಕಾವೇರಿ ನದಿ ಉದ್ಗಮ ನಮ್ಮ ಕೊಡಗಿನಲ್ಲಿ ಆಗಿದೆ. ನಮ್ಮ ನಾಡು ವೀರ ನಾಡು ಪ್ರಸಿದ್ಧವಾಗಿದ್ದಾರೆ. ಫೀಲ್ಡ್ ಮಾರ್ಷಲ್ ಕರಿಯಪ್ಪ, ತಮ್ಮಪ್ಪ ಅವರು ಎಲ್ಲ ಕೊಡಗುದವರು. ಮುಖ್ಯ ಮಾತು ಕೇಳ್ಕೊಡಿ ಆಂಟಿ, ಕೊಡಗು ಹೆಂಡತಿ ಕೊಡಗು ಹೆಣ್ಣವರು ಸೀರೆ ನೋಡಿ ಹೇಗೆ ಹಾಕೊಡ್ತಾರೆ. ಥ್ಯಾಂಕ್ ಯು ಆಂಟಿ. ಇನ್ನು ಮುಖ್ಯ ಹುಟ್ಟಿದ್ದೀರಾ ಆಂಟಿ, ಮುಖ್ಯ ಮಾತ ಕೇಳ್ಕೊಡಿ. ನಮ್ಮ ಕೊಡಗು ಹೆಣ್ಣವರು ತುಂಬಾ ಸುಂದರಾಗಿರ್ತಾರೆ. ಒಪ್ಕೊಡ್ತೀರಾ ತಾನೇ? ನೀವು ನಮ್ಮ ಕೊಡಗು ಬನ್ನಿ ಆಂಟಿ, ನಿಮಗೆ ಕಾಫಿ ಎಸ್ಟೇಟ್ ಕರ್ಕೊಂಡು ಹೋಗ್ತೀವಿ, ವೈಲ್ಡ್ ಲೈಫ್ ತೋರಿಸ್ತೀವಿ, ರಿಸಾರ್ಟ್ ಕರ್ಕೊಂಡು ಹೋಗ್ತೀವಿ. ನೀವು ಬಜೆಟ್ ಫ್ರೆಂಡ್ಲಿ 5 ಸ್ಟಾರ್ ಹಾಲಿಡೇ ಸಿಗತ್ತೆ. ನೀವು ಎಲ್ಲ ಜನ ಬನ್ನಿ ನಮ್ಮ ಹತ್ರ, ನಮ್ಮ ಕೊಡಗು ನೋಡಿ ಆಂಟಿ. ಬಂದೇ ಬರ್ತೀವಿ ಬನ್ನಿ ಕೂತ್ಕೊಳ್ಳಿ. पिकनिकर 1 नंबर कोण आगेल कारवार, रस्त्याकार किंग म्हणटा कोण आगेल कारवार, सापात तन्ना सगळे गोय आगेल कारवार, सगळ्या ओड मन म्हणटा गोय आगेल कारवार. पिकनिकर 1 नंबर कोण आगेल कारवार, रस्त्याकार किंग म्हणटा कोण आगेल कारवार, सापात तन्ना सगळे गोय आगेल कारवार, सगळ्या ओड मन म्हणटा गोय आगेल कारवार. ನಿಮ್ಗೆಲ್ಲ ಎಲ್ಲರಿಗೂ ಅರ್ಥ ಆಯ್ತಾ? ನಮ್ಮ ಸರ್ಪ್ರೈಸ್ ಗೆಸ್ಟ್ ಇವತ್ತು ಬಹಳ ವಿಶೇಷವಾಗಿರೋ ಗೆಸ್ಟು ವಿಜಯಶಾಸ್ತ್ರಿ ಅವರು ಕೊಂಕಣಿ ಬಗ್ಗೆ ಹೇಳ್ತಾರೆ. ನೋಡಿ, ಸ್ಪೆಷಲ್ ಗೆಸ್ಟ್ಗೆ ಅಲ್ಲೇ ಬರಬೇಕು ಅಲ್ಲ. ಏನ್ ವಿಜಯ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಳಿ ಸ್ವಲ್ಪ ಹೇಳಿ. ನಾನು ನಮಗೆ ಗೋವಾ ಬಗ್ಗೆ ಹೇಳಬೇಕು. ಓಕೆ, ನಮ್ಮ ಗೋವಾ ಆಗೋಯ್ತು ಸಾಹೇಬ ಲಲ್ಲಲಲಲ್ಲಲ, ಆಗೋಯ್ತು ಸಾಹೇಬ ಲಲ್ಲಲಲಲ್ಲಲ, दारू की बोतल में साहेब पानी भरता है, फिर ना कहना माइकल दारू पी के दंगा करता है. आओ साहिबा लल्लल्लल्ला, हो आई कब से साहिबा लल्लल्लल्ला. ವೆರಿ ಗುಡ್. ಸ್ವಲ್ಪ ವೇಟ್ ಮಾಡಿ, ನಾವು ಸ್ಪೆಷಲ್ ಗೆಸ್ಟ್ ಅಲ್ಲ. Now you want me to say something about my Goa? Yes. Goa is the smallest state in India. Is famous for its stunning beaches, vibrant nightlife, and rich cultural heritage. From the bustling markets of Panaji to serene beaches of Palolem, Goa has something for everyone. Whereas Karwar is sharing the same language, same whatever, what do you say? Their culture, yes. Very good, thank you. Karwar, a quiet coastal town in Karnataka, is known for its pristine beaches also, scenic beauty, and historic landmarks like Kannur Fort. It's a perfect area. It's a perfect destination for those seeking relaxation and tranquility. Similarly, Bangalore, a bustling port city in Karnataka, is famous for its beautiful beaches, temples, and delicious seafood. The city's unique blend of modernity and tradition makes it fascinating place. So these are the three places which are similar to all Karnataka and Goa. Thank you. कर्नाटका में कारवार तो आ गया ना. Thank you. Thank you so much. And
ಭಾಳ ಸಂತೋಷ ನೋಡಿ. ಇಳ್ದು ಹುಷಾರಿರ್ಲಿಲ್ಲ, ಆವಾಗ ಇನ್ನು ಇಲ್ಲಿ ಬಂದು ನಮ್ಮ ಎಲ್ಲರಿಗೋಸ್ಕರ ವಿಜಯ ಏನು ಅವ್ರು ಮಾಡಿದ್ದಾರೆ ಅಲ್ಲ. ಕಮಲ, ಹೇಗಿದ್ದೀರಿ? ಆರಾಮ್ರಿ? ನೋಡಿ ಬಹಳ ಸಂತೋಷ ಐತ್ರಿ ನೀವು ಬಂದಿದ್ದು. ಬಹಳ ಸಂತೋಷ ಆಯ್ತು ನಿಮ್ದೆಲ್ಲ ನೋಡಿ. ನಮಸ್ಕಾರ ರೀ ವಂದನಾ ಅವ್ರ, ಹೇಗಿದ್ದೀರಿ? ಆರಾಮ್ರಿ? ನಮಸ್ಕಾರ ರೀ ಅಕ್ಕ ಅವ್ರ, ನಮಸ್ಕಾರ ರೀ ಅಣ್ಣವ್ರ, ಶಲ್ರಿ ಅಕ್ಕ, ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ತಮ್ಮನ್ನೆಲ್ಲ ನೋಡಿ ನಮ್ಗೆ ಭಾಳ ಸಂತೋಷ ಆಯ್ತು ನೋಡ್ರಿ. ನಾನು ಧಾರವಾಡದಿಂದ ಬಂದೇನ್ರಿ. ವಿನಯ ಅವರು ನಂಗೆ ಧಾರವಾಡ ಬಗ್ಗೆ ಹೇಳು ಅಂದರು. ನಮ್ಮ ಧಾರವಾಡ ಬಗ್ಗೆ ನೋಡ್ರಿ ಎಷ್ಟು ಹೇಳಿದ್ರು ಕಡಿಮೆನ, 4 ಮಾತನ್ನ ಮುಗಿಸ್ಲಿಕ್ಕೆ ಆಗಿಲ್ಲ. ಆದರೂ ಎಳ್ಳದ ಅಭಾವದಲ್ಲ, ಸಂಕ್ಷಿಪ್ತಾಗಿ ಹೇಳ್ಬಿಡ್ತೇನೆ ಅಷ್ಟೇ. ನಮ್ಮ ಧಾರವಾಡ ನೋಡ್ರಿ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿತ್ತು. ಜಿಟಿ ಜಿಟಿ ಮಳಿ, ಮಣ್ಣಿನ ವಾಸನೆ, ಮಲ್ಲಿಗೆ ಹೂವಿನ ಘಮ ಘಮ, ಏನು ಹೇಳಿ ಅಲ್ಲಿ ಪ್ರಕೃತಿ ಸೌಂದರ್ಯ ಭಾಳ ಚಂದ ಅದ ರೀ ನಮ್ಮ ಧಾರವಾಡ. ಇನ್ನು ಧಾರವಾಡದ ಊಟದ ವಿಷಯಕ್ಕೆ ಬರಬೇಕು ಅಂತಂದ್ರೆ, ಬಿಳಿ ಜೋಳದ ಚಂದ್ರಾಮ್ನಂತ ರೊಟ್ಟಿ, ಮ್ಯಾಲೆ ತುಂಬೆ ಪಲ್ಯ ರೀ, ಕೆಂಪು ಚಟ್ನಿ, ಗುರೆಳ್ ಪುಡಿ, ಮೊಸರು, ಹಾ ಸ್ವರ್ಗ. ನಮ್ಮ ಧಾರವಾಡ ಊಟ ಮಾಡಿದವರು ಎಂದೂ ಮರೆಯೋಂಗಿಲ್ಲ ನೋಡ್ರಿ. ಧಾರವಾಡ ಪೇಡೆ ರೀ, ಧಾರವಾಡ ಪೇಡೆ ಜಗತ್ ಪ್ರಸಿದ್ಧ. ಬಾಬು ಸಿಂಗ್ ಪೇಡೆ, ಮಿಶ್ರಾ ಪೇಡೆ. ಇನ್ನಿಷ್ಟ ಅನ್ರಿ, ಸಂಗೀತ ಸಾಹಿತ್ಯಕ್ಕೆ ಬರ್ಬೇಕಂದ್ರೂ ಧಾರವಾಡ ಭಾಳ ಹೆಸರುವಾಸಿ ಆಗ್ಯದ. ಇನ್ನು ಸಾಹಿತ್ಯಕಾರರು ನೋಡ್ರಿ, ನಮ್ಮ ದ.ರಾ ಬೇಂದ್ರೆ ಅಜ್ಜ, ಗಿರೀಶ್ ಕಾರ್ನಾಡ್ ಅವರು, ವಿ.ಕೆ. ಗೋಕಾಕ್ ಅವರು, ಶಂಭಾ ಜೋಶಿ ಅವರು, ಭಾಳ ಮಂದಿ ಇದ್ದಾರೆ ರೀ ಸಾಹಿತ್ಯದವರು. ಆಮೇಲೆ ಇನ್ನು ಸಂಗೀತ ರೀ, ಪಂಡಿತ್ ಭೀಮಸೇನ್ ಜೋಶಿ ನೋಡ್ರಿ, ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರು ನಮ್ಮ ಧಾರವಾಡದವ್ರಿ. ಅವರು ಧಾರವಾಡದೊಳಗೆ ಹುಟ್ಟಿ ಕ್ಲಾಸಿಕಲ್ ಮ್ಯೂಸಿಕ್ದೊಳಗೆ ಜಗತ್ ಪ್ರಸಿದ್ಧ ಆಗ್ಯಾರ. ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಆಮೇಲೆ ಸವಾಯಿ ಗಂಧರ್ವ ಅವರು, ಆಮೇಲೆ ಗಂಗೂಬಾಯಿ ಹಾಂಡಲ್ ಅವ್ರಿ. ಧಾರವಾಡದವರು ಭಾಳ ಮಂದಿ ಸಂಗೀತ ಸಾಹಿತ್ಯಕ್ಕೆ ಯಾವಾಗಲೂ ನಂಬರ್ 1 ನೋಡ್ರಿ. ಇನ್ನು ಮತ್ತು ಧಾರವಾಡದ ಬಗ್ಗೆ ಶಿಕ್ಷಣ ಕೇಂದ್ರ, ಧಾರವಾಡ ದೊಡ್ಡ ಶಿಕ್ಷಣ ಕೇಂದ್ರ ರೀ. ನಮ್ಮ ಧಾರವಾಡಕ್ಕೆ ವಿದ್ಯಾಕಾಶಿ ಅಂತ ಹೇಳ್ತಾರೆ. ಧಾರವಾಡದೊಳಗಿಂದ ಕರ್ನಾಟಕ ವಿಶ್ವವಿದ್ಯಾಲಯ ಕರ್ನಾಟಕದೊಳಗಿಂದ 2ನೇ ರೀ. ಅದು 1948 ಸ್ಥಾಪನೆ ಆಗಿತ್ತು. ಕರ್ನಾಟಕ ಕಾಲೇಜ್ ಅಂತ ಅದ ರೀ, ಭಾಳ ಮಂದಿ ಇಲ್ಲಿ ಅಲ್ಲಿ ಕಲ್ತವ್ರು ಇರ್ಬೋದು. ಅದಂತೂ ಮೊನ್ನೆ 100 ವರ್ಷ ಆಯ್ತು ನೋಡ್ರಿ ಕರ್ನಾಟಕ ಕಾಲೇಜ್ ಆಗಿ. ಇನ್ನು ಶಾಲೆ ಕಾಲೇಜು ಭಾಳ ಚಲೋ ಅವರಿ. ಇನ್ನು ಗುಡಿ ಗುಂಡಾರದ ಬಗ್ಗೆ ಹೇಳ್ಬೇಕಂದ್ರಂತೂ ಧಾರವಾಡ ಮಂದಿ ಭಾಳ ನೋಡ್ಕೊತಾರೆ ನೋಡಿ. ನಮ್ಮ ಸೌದತ್ತಿ ಯಲ್ಲಮ್ಮ, ನುಗ್ಗಿಕೇರಿ ಹನುಮಪ್ಪ, ಹುಬ್ಬಳ್ಳಿ ಸಿದ್ದಾರೂಢ ಮಠ, 3000 ಮಠ, ಒಂದಲ್ಲ ಎರಡಲ್ಲ ಭಾಳ ಅವರಿ. ಇನ್ನು ಹೇಳ್ಕೊತ ಹೋದ್ರು ನೋಡ್ರಿ, ನಮ್ಮ ಧಾರವಾಡದ್ದು ಲಘು ಮುಗಿಯೋದಲ್ಲದು. ಮತ್ತು ಲಘುನ ನಾಲ್ಕ ಮಾತಾಡಂದಾರ. ಮತ್ತು ಎಲ್ಲರೂ ಧಾರವಾಡಕ್ಕೆ ಬರ್ರಿ, ಒಮ್ಮೆ ಮಸ್ತ್ ರೊಟ್ಟಿ ಊಟ ಮಾಡಿ ಮಸ್ತ್ ಹರಟೆ ಹೊಡೆಯೋಣಂತೆ ಎಲ್ಲರೂ. ಈಗ ಹೋಗ್ಬರ್ತೇನೆ ರೀ. ನಮಸ್ಕಾರ ಎಲ್ಲರಿಗೂ. ಬಟ್ಟಲು ಹಾಲನ್ನು ಕುಡಿದ ತವರಿನ ತೊಟ್ಟಿಲ ಯಂಗ ಮರಿಲಿ, ಬಟ್ಟಲು ಹಾಲನ್ನು ಕುಡಿದ ತವರಿನ ತೊಟ್ಟಿಲ ಯಂಗ ಮರಿಲಿ, ತುಂಬಿದ ತವರಿನ ಹಂಬಲ ಹರಿತತಿ ಮರಚಾಂಗ ಇರಲಿ, ತುಂಬಿದ ತವರಿನ ಹಂಬಲ ಹರಿತತಿ ಮರಚಾಂಗ ಇರಲಿ. ಹೌದ್ರಿ, ಆರಾಮ್ರಿ? ಬರ್ರಿ ಬರ್ರಿ. ಥ್ಯಾಂಕ್ ಯು ಸೋ ಮಚ್. ಹೌದ್ರಿ. ನಮ್ಮ ಬೆಳಗಾವಿ ಗರ್ವದ ನೆಲೆ. ನಾನು ಇಂದು ಬೆಳಗಾವಿ, ನಮ್ಮ ಹೆಮ್ಮೆಯ ಬೆಳಗಾವಿ ಬಗ್ಗೆ ಮಾತಾಡ್ಲಿಕ್ಕೆ ಬಹಳ ಖುಷಿ ಅನಿಸ್ತದೆ. ಬೆಳಗಾವಿ ಒಂದು ಸಂಸ್ಕೃತಿಯ ಸಂಭ್ರಮ. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಮೊದಲು ಮಹಾಶೂರ್ ಮಹಿಳೆ. ಚೆನ್ನಮ್ಮನ ಧೈರ್ಯ, ತ್ಯಾಗ, ಬಲ ಇಂದಿಗೂ ನಾವು ಬೆಳಗಾವಿಯರ ಜನರು ನೋಡ್ತೀವಿ. ಆಮೇಲೆ ಕುಂದ ಸ್ವೀಟ್
ಮಾಡಿದ್ದು ಕುಂದ ಸ್ವೀಟ್ ನಿಂದಾಗಿ ಕುಂದ ನಗರಿ ಅಂದು ಅನಿಸ್ತರು. ಆಮೇಲೆ ಬೆಳಗಾವಿ ಅಕ್ಕಿ ಬಾಸ್ಮತಿ ಅಕ್ಕಿಯು ಭಾಳ ಫೇಮಸ್. ಬೆಳಗಾವಿ ಹೈಡ್ರಾಲಿಕ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಗೋಕಾಕ್ನ ಜಲಪಾತ, ಕರದಂಟು, ಸೌಂದತಿ ಯಲ್ಲಮ್ಮ ದೇವಸ್ಥಾನ, ಆಮೇಲೆ ಸಾಮ್ರಾ ಏರ್ಪೋರ್ಟ್, ಮಿಲಿಟ್ರಿ ಕ್ಯಾಂಪ್ ಏರಿಯಾ ಎಲ್ಲರೂ ಬೆಳಗಾವಿಗೆ ನೋಡ್ತೀವಿ. ಮತ್ತೆ ರಾಮಾಯಣದಾಗ ಬರೋದ ಶಬರಿ, ಸೂರ್ಯಬಾನ್ದಾಗ ನೆಲೆಸಿದ್ದು, ಹಾಗೂ ಅನೇಕ ಪೌರಾಣಿಕ ಸ್ಥಳಗಳು ನಾವು ಬೆಳಗಾವಿ ನೋಡ್ತೀವಿ. ಮತ್ತೆ ನಾವು ಹಾಕಿದ್ದು ನಾರಾಯಣಪೇಟ್ ಸೀರೆ ಅಲ್ಲಿ ಭಾಳ ಫೇಮಸ್ ರೀ. ಹೌದು ರೀ. ಸೊ ಎಲ್ಲರೂ ಬನ್ನಿ, ಬೆಳಗಾವಿ ಪಕ್ಕ ಬನ್ನಿ. ನಾವು ಸ್ವಲ್ಪ ಮರಾಠಿ ಆಕ್ಸೆಂಟ್ ಆಲ್ಸೋ ಮಾತಾಡ್ತೀವಿ. सो या सगळी जण बेळगावला. हां जरूर. ಬೆಳ್ಳಾರಿಯಿಂದ ನಮ್ಮ ದುರ್ಗವ್ವ ಬಂದಾರೆ. ಆರಾಮಿದ್ದೀರಿ ನೀವು? ಆರಾಮ, ಚಲೋ ಆಯ್ತು ನೀವು ಬಂದಿದ್ದ. ಆರಾಮ್ರಿ ವಿನಯವ್ರೆ, ನೀವ್ ಹೆಂಗಿದ್ದೀರಿ? ನಾ ಆರಾಮಿದ್ದೀನ್ರಿ. ಓ ಎಲ್ಲಾರು ಬಂದಾರ, ನಿಮ್ ಗೆಳತಿರ್ ಎಲ್ಲಾರು ಈಗಾಗ್ಲೇ ಬಂದ್ ಕೂತಾರಂತ ಕಾಣಿಸ್ತದ. ನಾನೇ ತಡ ಮಾಡಿ ಬಂದಿನ್ ಕಾಣಿಸ್ತದ. ಎಲ್ಲಾರ್ಗು ನಮಸ್ಕಾರ ರೀ. ನಮಸ್ಕಾರ. ರಾಜ್ಯೋತ್ಸವದ ಸಮಾರಂಭ ಅಂತ ಹೇಳಿದ್ರು. ನನ್ನ ಕಡೆಯಿಂದ ಎಲ್ಲಾರ್ಗು ರಾಜ್ಯೋತ್ಸವದ ಶುಭಾಶಯಗಳ್ರಿ. ಸೊ ನೋಡ್ರಿ, ನಮ್ಮ ಊರಿಂದ ನಿಮ್ಮೆಲ್ಲರಿಗೂ ಮಂಡಾಳ ಒಗ್ಗರಣೆ ತಂದೀನ್ರಿ. ಅದು ನಮ್ಮ ಬಳ್ಳಾರಿ ಸ್ಪೆಷಲ್ಲು. ಅಲ್ಲ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಾಡಿದ್ರಿ ನಾನು. ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಚೂರು ಚೂರು ರುಚಿ ನೋಡಿ, ಸರಿನಾ? ಆಮೇಲೆ ನಮ್ಮ ವಿನಯಕ್ ಅವ್ರು ಹೇಳಿದ್ರು ನಮ್ಮ ವಂದನಕ್ಕ ಅವರಿಗೆ ಸ್ವಲ್ಪ ಬಳ್ಳಾರಿ ಬಗ್ಗೆ ತಿಳಿಸ್ಕೊಡ್ರಿ ಅಂತ. ಅದಕ್ಕೆ ಒಂದು 2 ಮಾತು ಹೇಳ್ತೀನಿ ನೋಡ್ರಿ. ಭಾಳ ಬಳ್ಳಾರಿ, ನಮ್ಮ ಬಳ್ಳಾರಿನ ನೋಡ್ಲಿಕ್ಕೆ, ಬಳ್ಳಾರಿ ಅಂದ ಕೂಡಲೇ ಬಳ್ಳಾರಿ ಗುಡ್ಡ, ಬಳ್ಳಾರಿ ಜಾಲಿ, ಬಳ್ಳಾರಿ ಬಿಸಿಲು ಇವಂತೂ ನೆನಪು ಬರಲಿಕ್ಕೇ ಬೇಕು. ಅದಲ್ಲದೆ ಬಳ್ಳಾರಿ ಹತ್ತಿರ ಇರೋ ಹಂಪಿ ನಗರಿ, ಹಂಪಿ ವಿಶ್ವವಿದ್ಯಾಲಯ, ತುಂಗಭದ್ರಾ ಜಲಾಶಯ ಇವೆಲ್ಲ ಭಾಳ ಪ್ರಸಿದ್ಧ ಜಾಗಗಳು ನೋಡಿ. ಅಲ್ಲಿಗೆ ನೀವು ಒಮ್ಮೆ ಬಂದರೆ ಭಾಳ ಖುಷಿ ಆಗ್ತದೆ, ಎಲ್ಲ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ. ಈಗ ನಾನು ಖರೆ ನೋಡಿದ್ರೆ ಬಂದಿದ್ದು ನಮ್ಮ ದಕ್ಷಿಣ ಭಾರತದ ಸ್ಟೀಲ್ ಸಿಟಿ ಅನ್ಸ್ಕೊತದ್ರಿ ಬಳ್ಳಾರಿ. ಅದಕ್ಕೆ ನಿಮಗೆಲ್ಲ ಬರ್ರಿ ಅಂತ ಕರೀಲಿಕ್ಕೆ ಬಂದಿದ್ದು ನಾನು ಅಷ್ಟು ದೂರದಿಂದ. ಅದಲ್ಲದೆ ಇಲ್ಲೆಲ್ಲ ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ಕೊಂಡು ಕೂತಾರಲ್ಲ ಮಂದಿ, ಅವ್ರಿಗೆ ಗೊತ್ತಿರಲಿಕ್ಕೆ ಬೇಕಿದು. ಬಳ್ಳಾರಿ ಜೀನ್ಸ್ ಸಿಟಿ ಅಂತಾನು ಅದಕ್ಕೆ ಹೆಸರು. ಅಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡಿನ ಜೀನ್ಸ್ ಮಾಡ್ತಾರೆ, ಪಾಯಿಂಟ್ ಬ್ಲ್ಯಾಂಕ್ ಅಂತ, ಆಮೇಲೆ ಇನ್ನೊಂದೇನೋ ಮತ್ತೊಂದೇನೋ ಎಲ್ಲ ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲ ಅದು, ನಾವು ಇದೇ ಹಾಕ್ಕೊಳ್ಳೋದು. ಆಮೇಲೆ ನೋಡಬೇಕು ಅಂತಂದರೆ ಮುಖ್ಯವಾಗಿ ತುಂಗಭದ್ರಾ ಜಲಾಶಯ ಮತ್ತು ತುಂಗಭದ್ರಾ ನದಿ. ಹೇಳ್ತಾರಲ್ಲ, ಗಂಗಾ ಸ್ನಾನ ತುಂಗಾ ಪಾನ ಅಂತ. ಒಂದ್ಸಲ ನೀವು ತುಂಗಭದ್ರಾ ನದಿ ನೀರು ಕುಡಿದ್ರಿ ಅಂದ್ರೆ ಬೇರೆ ಯಾವ ನೀರು ನಿಮ್ಗೆ ಇಷ್ಟ ಆಗಂಗಿಲ್ಲ. ತುಂಗಭದ್ರಾ ನದಿ ನೀರಂದ್ರೆ ಅಷ್ಟು ಸಿಹಿ, ಅಷ್ಟು ಸವಿ. ನಾವು ಅದೇ ಎಲ್ಲ ಕೊಟ್ಟು ಬೆಳೆದಿರ್ತೀವಿ. ನಾವು ಅಲ್ಲೇ ಹುಟ್ಟಿ ಬೆಳೆದು ಈಗೇನೆ ಇತ್ತೀಚೆಗೇನೆ ಈ ಕಡೆ ಬಂದಿರೋದ್ರಿ. ಆಮೇಲೆ ಹತ್ರನೇ ಹಂಪಿ ಇದೆ. ಹಂಪಿ ಎಲ್ಲರಿಗೂ ಗೊತ್ತಿದ್ದೇ ಜಾಗ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಹಿಂದಿನ ಕಾಲದಲ್ಲಿ ಕಿಷ್ಕಿಂಧ ನಗರಿ ರಾಜಧಾನಿ ಕೂಡ ಆಗಿತ್ತು ಅಂತ ನಮ್ಮ ಪುರಾಣಗಳಲ್ಲೆಲ್ಲ ಹೇಳ್ತಾರೆ. ಶ್ರೀರಾಮಚಂದ್ರ ಮೊದಲಿಗೆ ಸುಗ್ರೀವ ಮತ್ತು ಹನುಮಂತನ ಇಲ್ಲೇ ಭೇಟಿ ಮಾಡಿದ್ದಂತೆ. ಇತ್ತೀಚೆಗೆ ಯುನೆಸ್ಕೋದ ಒಂದು ವಿಶ್ವ ಪರಂಪರಾ ತಾಣ ಅಂತ ಅದನ್ನು ಗುರುತಿಸಲಾಗಿದೆ. ಭಾಳ ಸುಂದರವಾದ ನಗರಿ ಅದು. ಬರ್ರಿ ನೀವೆಲ್ಲರೂ ಒಂದ್ಸಲ, ಖಂಡಿತ ಬರಬೇಕು. ನನಗೆ ಬಳ್ಳಾರಿ ಅಂದರೆ ಯಾಕೆ ಪ್ರೀತಿ ಅಂತಂದರೆ, ಅಲ್ಲೇ ಹತ್ರ ಸಂಡೂರು ಅದು ನೋಡ್ರಿ, ಅದು ನಮ್ಮ ತಾಯಿ ತವ್ರ ಮನೆ, ಅದಕ್ಕೆ ನಮ್ಗೆ ಭಾಳ ಇಷ್ಟ ಬಳ್ಳಾರಿ ಅಂದರೆ. ಅದಲ್ಲದೆ ಇನ್ನೊಂದು ಮಾತು ನಾನು ಹೇಳಲೇಬೇಕು. ಈಗ ಕನ್ನಡ ರಾಜ್ಯೋತ್ಸವ ನಾವು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಹಂಪಿ ವಿಶ್ವವಿದ್ಯಾಲಯ ಬಗ್ಗೆ ನಾವು ಹೇಳದೇ ಇದ್ರೆ ತಪ್ಪಾಗ್ತದೆ.
ಈ ಜಗತ್ತಿನಲ್ಲೇ ಕನ್ನಡ ಭಾಷೆ ಅಥವಾ ಯಾವುದೇ ಭಾಷೆಗೆ ಮೀಸಲಿಟ್ಟು ಅದರ ಭಾಷೆಯ ಅಧ್ಯಯನ ಮತ್ತು ಸಂಶೋಧನೆ ಮಾಡಲಿಕ್ಕೆ ಅಂತ ಹುಟ್ಕೊಂಡಿರೋ ಏಕೈಕ ವಿಶ್ವವಿದ್ಯಾಲಯ ನಮ್ಮ ಹಂಪಿ ವಿಶ್ವವಿದ್ಯಾಲಯ. ಸೊ ಇವೆಲ್ಲ ಇಷ್ಟೊಂದು ಜಾಗಗಳು ಅವ್ರಿಗೆ ನೋಡ್ಲಿಕ್ಕೆ ಎಲ್ಲರೂ ತಪ್ಪದೇ ಬರ್ಬೇಕಾ? ಬರ್ತೀರಲ್ಲ? ಬರ್ರಿ, ನಾವು ಬಳ್ಳಾರಿ ಗುಡ್ಡ ಹತ್ತಿ ಬೇವರು ಸುರಿಸಿ ಜಾಲಿ ಬಿಡೋದ್ ಕೆಡಂಗ ಕೂತು ಮಂಡಾಳ ಒಗ್ಗರಣೆ ಮತ್ತು ಮಿರ್ಚಿ ಬಜ್ಜಿ ತಿನ್ನೋಣ ಅಂತ. ಬರ್ಲಿ ರೀ? ಬರ್ತೀನಿ. ಪ್ರೀತಿಯು ಬರ್ತಾ ಇದಾರೆ. ಇಷ್ಟು ಲೇಟಾ ಪ್ರೀತಿ? ಓ ಸಾರಿ, ಬೆಂಗಳೂರಲ್ಲಿ ಇರ್ತೀರಾ ನೀವು? ನಾನು ನೋಡಿ 5 ಗಂಟೆಗೆ ಹೊರಟೆ ವೈಟ್ ಫೀಲ್ಡ್ ITPL ಇಂದ. ಇಷ್ಟೊಂದು ತಗೊಂತು ನೋಡಿ, ಟ್ರಾಫಿಕ್ ಎಷ್ಟು ಕೆಟ್ಟ ಹಾಳಾಗೋಗಿದೆ ಅಂದ್ರೆ ಬ್ಯಾಂಗ್ಳೂರ್ ಫುಲ್ ಚೇಂಜ್ ಆಗೋಗಿದೆ. ಮುಂಚೆ ಎಷ್ಟು ಚೆನ್ನಾಗಿತ್ತು, ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅಂತಿತ್ತು, ಪೆನ್ಷನರ್ಸ್ ಪ್ಯಾರಡೈಸ್. ಈಗ ನೋಡಿ ಗುರ್ತೇ ಸಿಕ್ಕಲ್ಲ. ಸರಿ ಬಿಡಿ, ಹೇಳ್ತಾ ಇದ್ರೆ ಕಷ್ಟಗಳು ಹೇಳ್ತಾನೆ ಇರ್ಬೋದು, ಬಟ್ ಎಲ್ಲರೂ ರಾಜ್ಯೋತ್ಸವಕ್ಕೆ ಸೇರಿದ್ದೀವಿ. ಸೊ ನಾನು ಸ್ವಲ್ಪ ಬ್ಯಾಂಗ್ಳೂರ್ ವಿಷಯ ಹೇಳ್ತೀನಿ. ನಾನು ಹುಟ್ಟು ಬೆಳೆದಿದ್ದ ಜಾಗ ಬ್ಯಾಂಗ್ಳೂರೇ. ನನಗೆ ಬ್ಯಾಂಗ್ಳೂರ್ ವಿಷಯ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ. ಇದು ಬ್ಯಾಂಗ್ಳೂರ್ ಇತಿಹಾಸ ಹೇಳಬೇಕು ಅಂದರೆ 1000 ವರ್ಷದ ಹಿಂದೆನೇ ಹೋಗುತ್ತೆ. ನೀವೆಲ್ಲರೂ ಬೆಂದಕಾಳು ಊರಿನ ವಿಷಯ ಕೇಳಿರ್ಬೇಕಲ್ಲ, ಆ ಕತೆ ಎಷ್ಟು ನಿಜಾನೋ ಗೊತ್ತಿಲ್ಲ. ಬಟ್ ಇನ್ನೊಂದೇನು ಅಂದರೆ, ಬೇಗೂರ್ಗೆ ಹೋದರೆ ಅಲ್ಲಿ 9th century ಇನ್ಸ್ಕ್ರಿಪ್ಷನ್ ಇದೆ, ಬೆಂಗವಲ್ ಊರು ಅಂತ, ಅಂದರೆ ಲ್ಯಾಂಡ್ ಆಫ್ ದ ಗಾಡ್ಸ್ ಅಂತ. ಸೊ ಅದರ ಏನೋ ಸ್ವಲ್ಪ ನಿಜ ಇರ್ಬೋದು ಅಂದ್ಕೊಂಡಿದ್ದೀನಿ. ಆಮೇಲೆ 1537ನೇ ಇಸ್ವಿಲಿ ಕೆಂಪೇಗೌಡ ಅವರು ಬಂದ್ಬಿಟ್ಟು ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಮಣ್ಣಿನ ಕೋಟೆ ಕಟ್ಟಿದ್ರು. ಆಮೇಲೆ ಅವರೆಲ್ಲ ಲೇಕ್ಸು, ಆಮೇಲೆ ಎಲ್ಲ ಮಾರ್ಕೆಟ್ಗಳು, ದೇವಸ್ಥಾನಗಳು ಎಲ್ಲ ಮಾಡಿ ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಪ್ಲ್ಯಾನ್ ಮಾಡಿದ್ರು. ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈಗಲೂ ನೋಡ್ಬೋದು, ಅಷ್ಟು ಒಳ್ಳೆ ಪ್ಲ್ಯಾನಿಂಗ್ ಇದೆ ಬ್ಯಾಂಗ್ಳೂರಲ್ಲಿ. ಈಚೆ ಸ್ವಲ್ಪ ಹಾಳಾಗೋಗಿದೆ, ಬಟ್ ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿದ್ರು ಅವರು. ಆಮೇಲೆ ಬ್ರಿಟಿಷ್ ಅವ್ರು ಬಂದರು, ಅವರು ಕಂಟೋನ್ಮೆಂಟ್ನ ಆಮೇಲೆ ಬ್ಯಾಂಗ್ಳೂರು ಪೇಟೆನ 2 ಭಾಗ ಮಾಡಿದ್ರು. ಆವಾಗ ಕಾಸ್ಮೋಪಾಲಿಟನ್ ಸಿಟಿ ಆಯಿತು ಬ್ಯಾಂಗ್ಳೂರು. ಆಮೇಲೆ ಸ್ವತಂತ್ರ ಆದಮೇಲೆ ಬ್ಯಾಂಗ್ಳೂರಲ್ಲಿ ಫುಲ್ಲು ಡಿಫೆನ್ಸ್ ಆ್ಯಂಡ್ ಎಕನಾಮಿಕ್ ಹಬ್ ಶುರು ಆಯಿತು. ನೀವೆಲ್ಲ HAL, ISRO, NAL ಎಲ್ಲ ಕೇಳಿರ್ಬೋದು, ಅದೆಲ್ಲ ಅವಾಗ ಶುರು ಆಯಿತು. ಆಮೇಲೆ 1990 ಇಸ್ವಿಲಿ ಬ್ಯಾಂಗ್ಳೂರ್ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಆಯಿತು. ಸೊ ನಿಮಗೆ ಪ್ರಪಂಚದಲ್ಲಿ ಎಲ್ಲ ಸಾಫ್ಟ್ವೇರ್ ಕಂಪನಿ ನೋಡಿ ಬ್ಯಾಂಗ್ಳೂರಲ್ಲಿ ಒಂದು ಬ್ರಾಂಚ್ ಇದ್ದೇ ಇರುತ್ತೆ, ಅಷ್ಟೇ ಚೆನ್ನಾಗಿ ಆಗೋಗಿದೆ. ಆ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ದೇಶದಿಂದ ವಿದೇಶದಿಂದ ಜನ ಬಂದು ಬ್ಯಾಂಗ್ಳೂರಲ್ಲಿ ಅವ್ರು ಸ್ಥಳ ಮಾಡ್ಕೊಂಡಿದ್ದಾರೆ. ಸೊ ಜನಸಂಖ್ಯೆ ಬೆಳೆದ್ಬಿಟ್ಟಿದೆ ತುಂಬ, ಅಷ್ಟು ಜನ ಬಂದಿರೋದ್ರಿಂದ. ಬಟ್ ನೀವು ನೋಡಬೇಕು ಎಷ್ಟು ಚೆನ್ನಾಗೆ ಊಟ, ಆಮೇಲೆ ಬಟ್ಟೆ ಅಂತೂ ನೀವು ಹೇಳ್ದಂಗೆ ಜೀನ್ಸಿಂದ ಸೀರೆವರೆಗೂ ಎಲ್ಲ ಥರ ಬಟ್ಟೆ ಹಾಕೊಂತಾರೆ ಜನ. ಆಮೇಲೆ ಊಟ, ನಿಮಗೆ ಇಡ್ಲಿ, ವಡಾ, ದೋಸೆ, ಫಿಲ್ಟರ್ ಕಾಫಿ, ಹಪ್ಪಪ್ಪ ಎಷ್ಟು ಚೆನ್ನಾಗಿರುತ್ತೆ. ಅದಲ್ಲದೆ ಬ್ಯಾಂಗ್ಳೂರಲ್ಲಿ ನಿಮಗೆ ಯಾವುದೇ ದೇಶದ ಊಟ ಬೇಕು ಅಂದರೆ ಸಿಕ್ಕತ್ತೆ ನೋಡಿ. ಇಟಾಲಿಯನ್ ಬೇಕಾ, ಮೆಕ್ಸಿಕನ್ ಬೇಕಾ, ಚೈನೀಸ್ ಬೇಕಾ, ನಿಮಗೆ ಸಿಗದೇ ಇರೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಬ್ಯಾಂಗ್ಳೂರು. ಬಂದ ಮೇಲೆ ನೋಡಿ, ನೀವು ಅಷ್ಟೇ ಎಲ್ಲೂ ವಾಪಸ್ ನಿಮ್ಮ ಊರಿಗೆ ಹೋಗೋದು ಮನಸ್ಸು ಬರಲ್ಲ. ಎಷ್ಟು ಚೆನ್ನಾಗಿದೆ ಬ್ಯಾಂಗ್ಳೂರು ಅಂದರೆ ಎಲ್ಲರೂ ಇಲ್ಲಿ ಬಂದು ಅವ್ರು ಸ್ಥಳ ಮಾಡ್ಕೊಂಡು ಇಟ್ಬಿಟ್ಟಿದ್ದಾರೆ. ಎಲ್ಲೂ ಹೋಗಿ ಬ್ಯಾಂಗ್ಳೂರು ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ಬಟ್ ಅದೇನು ಅಂದರೆ ಒಂದು ಕೇಳ್ಕೊತೀವಿ, ತಿರ್ಗಾ ವಾಪಸ್ ಬ್ಯಾಂಗ್ಳೂರ್ನ ಗಾರ್ಡನ್ ಸಿಟಿ ಮಾಡೋಣ, ಎಲ್ಲ ಗಿಡ ಮರ ಬೆಳೆಸಿ ಚೆನ್ನಾಗಿ ಮಾಡೋಣ, ಎಲ್ಲ ಎನ್ವೈರ್ಮೆಂಟ್ನು ಚೆನ್ನಾಗಿ ನೋಡ್ಕೊಳ್ಳೋಣ. ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೋದು, ಬಟ್ ನೋಡಿ ನಾನು ಹೊರಡಬೇಕು. ನೋಡಿ ಬ್ಯಾಂಗ್ಳೂರ್ ಅಂದರೆ ಪಾರ್ಟಿ, ರಾತ್ರಿ ಪಾರ್ಟಿಗೆ ಹೋಗ್ಬೇಕು. ಬೆಳಗ್ಗೆ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ರಾತ್ರಿ ಪಾರ್ಟಿಗೆ ಹೋಗ್ಬೇಕು. ನಾನು ಹೊರಡ್ತೀನಿ. 5 ನಿಮಿಷ ನಾನು ಹೊರಡಬೇಕು, 5 ನಿಮಿಷ ಕುತ್ಕೊಂಡು ಹೊರಟ್ಬಿಡ್ತೀನಿ. ವೆರಿ ಗುಡ್, ಬನ್ನಿ ಕೂತ್ಕೊಳ್ಳಿ. ನೋಡಿದ್ರ ವಂದನಾ ಅಕ್ಕವರೇ, ಎಷ್ಟೊಂದು ನಮ್ದು ಕರ್ನಾಟಕದಲ್ಲಿ ಎಷ್ಟೊಂದು ಭಾಷೆ, ಎಷ್ಟೊಂದು ವಿವಿಧವಾದ ರೀತಿ ಎಲ್ಲ ಇದೆ, ಕಲ್ಚರ್ ಇದೆ. ಆದರೆ ಒಂದು ಪುಟ್ಟ ಗೊತ್ತಾ ನಿಮಗೆ? ಏನೋ ಒಂದು ಹಳ್ಳಿ ಇದೆ ಕರ್ನಾಟಕದಲ್ಲಿ,
ಮಾತಾಡ್ತಾರೆ. ಸೊ ನೀವು ಯಾರು ಬೇರೆಯವರಲ್ಲ, ನಮ್ಮ ಕರ್ನಾಟಕ ಅವರೇ ನೀವು. ನೀವು ಬೇರೆ ಹೇಳಿದರೆ ಇನ್ನು ನಾನು ಹೇಳ್ತೀನಿ, ನಾನು ನಿಮ್ಮದು, ನೀವು ಒಂದು. ಮತ್ತೆ ಅದಕ್ಕೋಸ್ಕರ ನೀವು ಹೇಳ್ತಾ ಇದ್ದೀರಾ ಮೇಲ್ಕೋಟೆ, ಮೈಸೂರು ಹತ್ರ ಮೇಲ್ಕೋಟೆ ಇದೆ, ಅಲ್ಲಿ ಸಂಸ್ಕೃತ್ ಫುಲ್ ಲೈಬ್ರರಿ ಎಲ್ಲ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಸಿಕ್ಕತ್ತೆ. ಅಲ್ಲಿ ಒಂದು ವಿದ್ವಾನು ಶ್ರೀ ತಾತಾಚಾರ್ಯ ಅವ್ರ ಹತ್ರ ಹೋಗಿ ಅವ್ರು ಏನು ಸಂಸ್ಕೃತ ಬಗ್ಗೆ ಹೇಳ್ತಾರೆ ನನಗೆ ಇಷ್ಟು ಒಳಗೆ ಗೊತ್ತಿಲ್ಲ ಏನು. ಬಟ್ ನನಗೆ ಕರ್ನಾಟಕಗೆ ಭಾಳ ಇಷ್ಟ. ಯಾಕೆ ನೋಡಿ, ಕರ್ನಾಟಕ ಒಂದು ಸ್ಟೇಟು ಎಲ್ಲಿ ಹೊರಗಡೆ ದಿನ ನಾವು ಎಲ್ಲ ಬರ್ತೀವಿ, ಎಲ್ಲ ನಮ್ಮ ಊರು ಎಲ್ಲ ಬಿಟ್ಟು ಬರ್ತೀವಿ. ಬಟ್ ಇಷ್ಟು ತುಂಬ ಸ್ನೇಹ, ತುಂಬ ಪ್ರೀತಿಯಿಂದ ಎಲ್ಲರಿಗೂ ಸ್ವಾಗತ ಮಾಡ್ತಾರೆ. ಅದಕ್ಕೆ ಇಲ್ಲಿ ಎಲ್ಲರಿಗೆ ಭಾಳ ಆರಾಮ್, ಭಾಳ ಫಸ್ಟ್ ಕ್ಲಾಸ್. ಮತ್ತು ಮೇನ್ ಇಂಪಾರ್ಟೆಂಟು ಕರ್ನಾಟಕನಲ್ಲಿ ಕಲ್ಚರ್ ನೋಡಿ, ಇದು ನನಗೆ ಭಾರತೀಯ ಸಭ್ಯತೆ ಅದರದ್ದು ಮೂಲ ಮಂತ್ರ ಅದು ಫಾಲೋ ಮಾಡ್ತಾರೆ. ಹೇಳ ಯಾವುದು ಮೂಲ ಮಂತ್ರ? ಮೂಲ ಮಂತ್ರ ಇದೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅದೇ ನಾನು ಇಲ್ಲೇ ನೋಡಿದ್ದೀನಿ, ಇಷ್ಟು ಚೆನ್ನಾಗಿ ಎಲ್ಲರೂ ನಮ್ಮ ಔಟ್ಸೈಡರ್ಸ್ ಎಲ್ಲರಿಗೆ ನೋಡ್ತಾರೆ. ಅಂದರೆ ನಾನು ಈಗ ಯು ಪಿ ನಮ್ಮದು ತಾಯಿ ಮನೆ ಆಗಿದೆ, ನಮ್ಮೂರು ಕರ್ನಾಟಕ, ಅದಕ್ಕೆ ಭಾಳ ಇಷ್ಟ ಇದೆ. ಬಹಳ ಸಂತೋಷವಾಯಿತು. ನೀವು ಎಷ್ಟೊಂದು ಹೆಮ್ಮೆಯಿಂದ ನಮ್ಮ ಕರ್ನಾಟಕ ಬಗ್ಗೆ ಮಾತಾಡ್ತಾ ಇದ್ದೀರಾ. ಎಲ್ಲರೂ ಸೇರಿ ನಾವು ಎಷ್ಟು ಯುನೈಟೆಡ್ ಆಗಿದ್ದೀವಿ, ನಮ್ಮ ಕರ್ನಾಟಕ ಬಗ್ಗೆ ಒಂದು ಹಾಡು ಮಾಡ್ತೀವಿ. ಎಲ್ಲಾದರೂ ಇರೋ, ಎಂತಾದರೂ ಇರೋ, ಎಲ್ಲಾದರೂ ಇರೋ, ಎಂತಾದರೂ ಇರೋ, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. जय भारत जननीय तनु जाते, जय हे कर्नाटक माते, जय भारत जननीय तनु जाते, जय हे कर्नाटक माते, जय हे कर्नाटक माते. ನಾಟಕದಲ್ಲಿನ ಪಾತ್ರಗಳು: ವಿನಯ ಬಾಳಿಗರ್, ಹೋಸ್ಟ್; ವಂದನಾ ಶ್ರೀವಾಸ್ತವ, ಉತ್ತರ ಪ್ರದೇಶದ ಸಂಸ್ಕೃತ ಟೀಚರ್; ಶ್ರೀಲತಾ ರಾಮಪ್ರಸಾದ್, ಹವ್ಯಕ್ ಸಮುದಾಯವನ್ನು ಪ್ರತಿನಿಧಿಸಿ; ಲಕ್ಷ್ಮಿ, ಸಂಕೇತಿ ಸಮುದಾಯ ಅಥವಾ ಭಾಷೆಯನ್ನು ಪ್ರತಿನಿಧಿಸಿ; ಅಕ್ಷತಾ, ರತ್ನಮ್ಮನಾಗಿ, ಸೋಲಿಗೆ ಬುಡಕಟ್ಟನ್ನು ಪ್ರತಿನಿಧಿಸಿ; ಗೀತಾ ಸುರಂಜನ, ಗಾಯತ್ರಿಯಾಗಿ, ಮೈಸೂರನ್ನು ಪ್ರತಿನಿಧಿಸಿ; ರಿಹಾನಾ ಇನ್ಫಂಟ್, ಮಹಿಮಾ ಆಗಿ, ಬೆಂಗಳೂರನ್ನು ಪ್ರತಿನಿಧಿಸಿ; ದೀಪಾಲಿ, ಬಂಜಾರಿ ಬಾಯಿಯಾಗಿ, ಲಂಬಾಣಿ ಬುಡಕಟ್ಟನ್ನು ಪ್ರತಿನಿಧಿಸಿ; ಪ್ರಿಯಾ, ಕಾವೇರಿಯಾಗಿ, ಕೊಳವ ಪ್ರದೇಶವನ್ನು ಪ್ರತಿನಿಧಿಸಿ; ವಿಜಯ ಶಾಸ್ತ್ರಿ, ಕೊಂಕಣಿ ಮಾತನಾಡುವವರನ್ನು ಪ್ರತಿನಿಧಿಸಿ;
ಕಾಸರಗೂರು ಕಮಲ ಆಗಿ ಧಾರವಾಡವನ್ನು ಪ್ರತಿನಿಧಿಸಿ. ಕವಿತಾ ಮನೋಲಿ ಕವಿತಾ ಆಗಿ ಬೆಳಗಾವಿಯನ್ನು ಪ್ರತಿನಿಧಿಸಿ. ಸುಚಿತ್ರ ವೇದಾಂತ್ ದುರ್ಗಮ್ಮನಾಗಿ ಬಳ್ಳಾರಿಯನ್ನು ಪ್ರತಿನಿಧಿಸಿ. ಶೈಲಾ ಪ್ರೀತಿಯಾಗಿ ಬೆಂಗಳೂರನ್ನು ಪ್ರತಿನಿಧಿಸಿ.